ಸಿರಾ ನಗರಸಭೆಯ ಬೇಜವಾಬ್ದಾರಿತನ. ವರ್ಷಗಳೇ ಕಳೆದರೂ ಸ್ವಚ್ಛತೆ ಕಾಣದ ಚರಂಡಿ ಹಾಗೂ ರಸ್ತೆ. ನಗರಸಭೆಗೆ ಎಷ್ಟೇ ಮನವಿ ಮಾಡಿದರೂ ಸ್ಪಂದಿಸದ ಪರಿಸರ ಇಂಜಿನಿಯರ್ ಹಾಗೂ ನಗರಸಭಾ ಅಧಿಕಾರಿಗಳು. ಹೈರಾಣಾದ ಸ್ಥಳೀಯ ನಿವಾಸಿ ಶಿಕ್ಷಕ ಸ್ವತಃ ತಾವೇ ಚರಂಡಿ ಸ್ವಚ್ಛತೆಗೆ ಮುಂದು. ಈ ಅವ್ಯವಸ್ಥೆಯ ಗೂಡಾಗಿರುವ ಸ್ಥಳ ಇರುವುದಾದರೂ ಎಲ್ಲಿ ಅಂತೀರಾ? ಸಿರಾ ನಗರದ ವಾರ್ಡ್ ನಂಬರ್ 28ರ ಮಾಧವನಗರ. ಈ ಚರಂಡಿ ಇಷ್ಟೊಂದು ಹದಗೆಟ್ಟು ದುರ್ವಾಸನೆ ಬರುತ್ತಿದ್ದರೂ ಕಣ್ಮುಚ್ಚಿ ಕುಳಿತ ನಗರಸಭೆ. ಇದೇ ಸ್ಥಳದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಇದ್ದು ಇಲ್ಲಿಗೆ ಎಷ್ಟೋ ಜನರು ಧಾರ್ಮಿಕ ಪ್ರವಚನ ಕೇಳಲು ಮೂಗು ಮುಚ್ಚಿಕೊಂಡು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವಾರ್ಡ್ ನಂಬರ್ 28 ಮಾಧವನಗರದ ನಿವಾಸಿಯಾದ ಶಿಕ್ಷಕ ವೆಂಕಟನಾಯಕನವರು ತಮ್ಮ ನೋವನ್ನು ಹೇಳಿಕೊಂಡರು. ನಗರಸಭೆ ಅಧಿಕಾರಿಗಳ ವಿರುದ್ಧ ಹಾಗೂ ಸ್ಥಳೀಯ ಕೌನ್ಸಿಲರ್ ವಿರುದ್ಧ ಹರಿಹಾಯ್ದ ಶಿಕ್ಷಕ. ಪ್ರತಿಯೊಂದಕ್ಕೂ ತೆರಿಗೆ ಕಟ್ಟಿಸಿಕೊಳ್ಳುತ್ತಾರೆ. ನಮ್ಮ ವಾರ್ಡ್ನಲ್ಲಿ ಸ್ವಚ್ಛತೆ ಇಲ್ಲದಂತಾಗಿದೆ. ಕಳೆದ 8-10 ವರ್ಷಗಳಿಂದ ಇಲ್ಲೇ ವಾಸವಿದ್ದು ತಿಂಗಳಿಗೆ 2-3 ಬಾರಿ ನಾನೇ ಸ್ವಚ್ಛತೆ ಮಾಡುತ್ತಿದ್ದೇನೆ. ಇತ್ತ ಕಡೆ ಯಾವ ನಗರಸಭೆಯವರು ಕೂಡ ಬಂದಿಲ್ಲ. ನಮ್ಮ ಕುಟುಂಬಕ್ಕೆ ಈ ಚರಂಡಿಯ ಅವ್ಯವಸ್ಥೆಯಿಂದ ಎಷ್ಟೋ ಬಾರಿ ಅನಾರೋಗ್ಯ ಬಂದೊದಗಿದೆ. ಇದಕ್ಕೆಲ್ಲ ಯಾರು ಹೊಣೆ ಎಂದು ಹರಿಹಾಯ್ದರು. ನಗರಸಭೆಯವರು ಇಲ್ಲಿ ಬಂದು ಒಂದೇ ಒಂದು ದಿವಸ ಬಂದು ಇಲ್ಲಿ ಕಣ್ಣೆತ್ತು ನೋಡಿಲ್ಲ. ಒಂದು 8 ವರ್ಷ ಆಯಿತು ನಾವು ಮನೆ ಕಟ್ಟಿಸಿ. ಇಲ್ಲಿ ಒಬ್ಬರು ಇಲ್ಲಿ ಬಂದು ಯಾರು ಅಂತ ನೋಡಲ್ಲ. ಚರಂಡಿ ಸ್ವಚ್ಛತಾ ಕಾರ್ಯದ್ದು ಅದು ಇದು ಅಂತ ಬಿಟ್ಟು ಹೇಳಿ ಸರಿಯಾಗಿ ಇದಾಕಿರ್ತಾರೆ. ಈ ಚರಂಡಿ ಮಾಡಿದ್ರು ಇಲ್ಲಿಂದ ಏಕನ ಅಲ್ಲಿ ಡೌನ್ ಮಾಡಿದ್ರು, ಇಲ್ಲಿ ಹೈಟ್ ಮಾಡಿದ್ರು ವೇಸ್ಟು. ಅಲ್ಲೆಲ್ಲ ನೀರೆಲ್ಲ ಅಲ್ಲೇ ನಿಂತ್ಕೊಂಬುತ್ತೆ. ಇಲ್ಲಿ ಸೊಳ್ಳೆ ದಿನ ನಾವು ಕೊಚ್ಚಿಸ್ಕೊಂಡು ಸಾಕಾಗಿ ಕೊನೆಗೆ ಇಲ್ಲಿಂದ ಇಲ್ಲೇವರೆಗೂ ಎಲ್ಲ ನಾವೇ ಕ್ಲೀನ್ ಮಾಡ್ಕೊಳ್ತೀವಿ ಪ್ರತಿ ಸಾರಿನೂ. ಇವರು ಸ್ವಚ್ಛತಾ ಅಂತ ಬಿಟ್ಟು ಹೇಳಿ ಯಾಕೆ ಹಾಕ್ತಾರೆ ಇವ್ರು ಬಿಲ್? ಇವರು ಸ್ವಚ್ಛತೆ ಅದು ಇದು ಅಂತ ಬಿಟ್ಟು ಹೇಳಿ ಸಿಕ್ಕಾಪಟ್ಟೆ ಎಲ್ಲ ಹಂದಿ ಗೂಡಾಗ್ಬಿಟ್ಟೈತಿ. ಇಲ್ಲಿ ಹಂದಿಗಳು ನಾವು ಕ್ಲೀನ್ ಮಾಡ್ದಂಗೆ ಎಲ್ಲ ಹಂದಿಗಳೆಲ್ಲ ನೋಡಿ ಇಲ್ಲಿ ಎಷ್ಟು ಗಲೀಜೆದ್ದೈತೆ. ಸೊಳ್ಳೆ ನೋಡಿ, ಈ ಒಂದು ಬೇಸಿಗೆ ಕಾಲದಲ್ಲಿ ಸೊಳ್ಳೆ ಎಲ್ಲನ ಕಚ್ಚಿ ಎಲ್ಲನ ರೋಗಗಳು, ಪ್ರತಿ ಸಾರಿನೂ ರೋಗಗಳು. ತಿಂಗಳಿಗೆ ಒಂದು ಸಾರಿನಾದರೂ ಮಕ್ಕಳು ಮರಿಗಳಿಗೆಲ್ಲ ಕರ್ಕೊಂಡು ಹೋಗ್ಬೇಕು ನಾವು, ಅಂಥ ಪರಿಸ್ಥಿತಿ ಐತೆ. ಇದಕ್ಕೆ ಯಾಕೆ ಇವರು ಪುರಸಭೆ ಅದು ಇದು ಅಂತ ಬಿಟ್ಟು ಹೇಳಿ ಮಾಡಿ ಇದು ಮಾಡಬೇಕು? ಇವರು ಜನಗಳಿಗೆ ಮೋಸ ಮಾಡಬೇಕು. ಒಂದು ನೀರಿಲ್ಲ, ಬೋರು ಇದ್ರ ಮುಂದೆ ಹಾಕಿದ್ರು ನೀರಿಲ್ಲ, ಏನಿಲ್ಲ. ಎಲ್ಲ ರೋಡ್ ಮಾಡ್ತೀವಿ ಅಂತ ಬಿಟ್ಟು ಹೇಳಿ ಮನೆ ಮುಂದಿದ್ದಿರೋವೆಲ್ಲ ಎಲ್ಲ ಬೆಳೆಸ್ತಾರೆ. ರೋಡ್ ಸೈಡೆಲ್ಲನೂ ಮರಗಳು ಬೆಳೆಸ್ತಾರೆ. ಆದರೆ ರೋಡ್ ಸೈಡ್ ಇರೋ ಮರಗಳೆಲ್ಲ ಪರಿಸರ ಹಾಳು ಮಾಡಬೇಡಿ ಎಲ್ಲ ಅಂತ ಬಿಟ್ಟು ಎಲ್ಲನ ಇದು ಮಾಡ್ತಾರೆ ದೊಡ್ಡದಾಗಿ. ಪರಿಸರ ಹಾಳು ಮಾಡಬೇಡಿ, ಪರಿಸರ ನಾಶ ಮಾಡಬೇಡಿ, ಒಳ್ಳೆಯ ಆಕ್ಸಿಜನ್ ಸಿಗುತ್ತೆ, ಹಾಗೆ ಹಿಂಗೆ ಅಂತ ಬಿಟ್ಟು ಹೇಳಿ ಎಲ್ಲ ದೊಡ್ಡದಾಗೆಲ್ಲ ನ್ಯೂಸಲ್ಲಿ ಅಲ್ಲಿ ಇಲ್ಲೆಲ್ಲ ಹೇಳ್ತಾರೆ. ಏನು ಮಾಡಿದ್ರು ಇವರು? ಪರಿಸರನ ಹಾಳು ಮಾಡ್ತಿಲ್ವ? ಇಲ್ಲಿ ಇದೇ ವಾಸಿ ನೋಡಿ, ಇಲ್ಲಿ ಮನೆ ಇಲ್ಲೇ ಇದೆ, ಇದೇ ಮನೆ. ಪ್ರತಿ ಸಾರಿನೂ 15 ದಿವಸಕ್ಕೊಂದ್ಸರಿ ಮಾಡಲಿಲ್ಲ ಅಂದರೆ ವಿಧಿ ಇಲ್ಲ ನಮಗೆ. ಅಷ್ಟು ದುರಾಂಕಾರ. ನಾವು ಹೇಳಿದ್ವಿ, ರಸ್ತೆ ಮಾಡಿದ್ರು, ಅಲ್ಲಿ ಅವ್ರ ಮನೆ ಏಕ ಮಾಡ್ಕೊಂಡ್ರು ರಸ್ತೆನ, ಇಲ್ಲಿ ಹಂಗೆ ಬಿಟ್ಟರು. ನಾವು ಹೋಗಿ ಕೈ ಕಾಲು ಹಿಡಿದು ಏನು ಮಾಡಿದ್ರು ಅವ್ರು ಇದಿಲ್ಲ. ಯಾಕಂದರೆ ನಾವು ಯಾವುದೇ ನಮಗೆ ಪೊಲಿಟಿಕಲ್ಸು ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ. ನಾವು ಪಬ್ಲಿಕ್ಸ್ ಅಲ್ವಾ, ನಾವು ಅಫಿಷಿಯಲ್ಸು. ಏನು ಮಾಡ್ತೀರಾ? ನಾವೇನೋ ಅವ್ರಿಗೆ ಹತ್ರ ಜೋರಾಗಿ ಮಾತಾಡೋಂಗಿಲ್ಲ. ಯಾರಾದರೂ ಜೋರಾಗಿ ಮಾತಾಡೋರು ಹೋಗಿದ್ದು ಕೆಲಸಗಳು ಅವ್ರ ಮನೆ ಮುಂದೆ ರೋಡ್ಗಳು ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಅಂಥ ಸ್ಥಿತಿ. ಇಲ್ಲಿ ವ್ಯವಸ್ಥೆ ಕೇಳೋರಿಲ್ಲ. ಇಲ್ಲಿ ಕೇಳೋರಿಲ್ಲವಲ್ಲ, ಅವ್ಯವಸ್ಥೆ ನೋಡಿ. ಇಲ್ಲಿ ಎಷ್ಟು ಇದಿದೆ ನೋಡಿರಿ. ಇಲ್ಲಿ ನೋಡಿ, ಇಲ್ಲಿಂದ ಬಂದು ಅಲ್ಲಿಗೆ ಸೀದಾ ನೋಡಿ ಆ ಕಡೆ ಹೋಗ್ತಾಯಿತ್ತು. ಆ ಕಡೆ ಎಲ್ಲನ ಅಲ್ಲಿ ಫುಲ್ಲು ಆ ಕಡೆ ಎಲ್ಲ ಹೋಗ್ತಾಯಿತ್ತು. ಅಲ್ಲಿ ನೋಡಿ ಎಷ್ಟು ನೋಡಿ ಎಲ್ಲವರೆಗೂ ನಿಂತಿದೆ. ಆ ಕೊಚ್ಚೆ ನೋಡಿ, ಇಲ್ಲಿ ನಿಂತಿರೋದು ಪ್ಲಾಸ್ಟಿಕ್ಕು. ಈ ಪ್ಲಾಸ್ಟಿಕ್ಕಿಂದ ಎಷ್ಟು ಪರಿಸರ ಹಾನಿ ಆಗುತ್ತಂತ ಅವ್ರಿಗೇನು ಗೊತ್ತು? ದೊಡ್ಡದಾಗಿ ನ್ಯೂಸಲ್ಲಿ ಅಲ್ಲಿ ನಾವು ಪುರಸಭೆಯಲ್ಲಿ ಚೆನ್ನಾಗಿ ಮಾಡಿದ್ವಿ, ಅದು ಮಾಡಿದ್ವಿ, ಡೆವಲಪ್ ಮಾಡಿದ್ವಿ, ಇದು ಮಾಡಿದ್ವಿ. ಏನು ಡೆವಲಪ್ ಮಾಡೋರು ಇವರು? ಯಾತದು ಇಲ್ಲ. ಈ ನಗರಸಭೆಯಿಂದ ಈ ಕೆಲಸಕ್ಕೆ ಇಷ್ಟಂತ ಖರ್ಚು ತೆಗಿತೀವಿ, ಇಷ್ಟಂತ ಕಂದಾಯ ತೆಗ್ದವ್ರು ಅದು ಎಲ್ಲೆಲ್ಲಿ ತೆಗ್ದವ್ರೋ ಏನು ಮಾಡ್ಕೊಂಡ್ರೋ ಗೊತ್ತಿಲ್ಲ. ಅವ್ರು ಯಾವ ರೀತಿ ತೆಗ್ದವ್ರೋ ಯಾವ ರೀತಿ ಇದು ಮಾಡೋರು ಗೊತ್ತಿಲ್ಲ. ನಮಗಂತೂ ಒಂದು ಸ್ವಚ್ಛತೆಗಂತ ಬಿಲ್ ಹಾಕ್ತಾರೆ. ಎಲ್ಲ ನೀಟಾಗಿ ಸ್ವಚ್ಛತೆ ಮಾಡಲಿ, ಎಲ್ಲ ಕ್ಲೀನಾಗಿ ಚರಂಡಿ ಅವೆಲ್ಲ ಮಾಡಲಿ. ನಾವು ಸ್ವಚ್ಛತೆ ಅವೆಲ್ಲ ಕಟ್ತೀವಿ. ನಾವು ಸುಮ್ಮನೆ ಸ್ವಚ್ಛತೆ ಅಂತ ಬಂದರೆ ನೋಡ್ರಿ, ಎಲ್ಲ ಎಲ್ಲಿಂದ ನೋಡ್ರಿ ಬರೇ ಹಂದಿಗಳು. ನಾನು ಇವತ್ತೆಲ್ಲ ರೆಡಿ